ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ ಆಲ್ಮೋಸ್ಟ್ ಮರ್ತೇ ಬಿಟ್ಟಿದ್ದೀರಾ ಅಂದ್ಕೊಳ್ತೀನಿ. ಯಾಕೆಂದರೆ ನಾನು ಮದುವೆ ಕೆಲಸದಲ್ಲಿ ತುಂಬ ಬ್ಯುಸಿ ಆಗಿಬಿಟ್ಟು ನಾನು ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ಆಗಿರಲಿಲ್ಲ. ತುಂಬ ದಿನಗಳೇ ಆಗೋಯಿತು ವೀಡಿಯೋನ ಅಪ್ಲೋಡ್ ಮಾಡಿ. ಸಾರಿ ಫ್ರೆಂಡ್ಸ್. ಎಲ್ಲರೂ ಕೂಡ DM ಕೂಡ ನನಗೆ ಇನ್ಸ್ಟಾಗ್ರಾಮಲ್ಲಿ DM ಕೂಡ ಮಾಡ್ತಾಯಿದ್ರಿ, ಎಲ್ಲಿ ನಿಮ್ಮ ತಮ್ಮ ಮದುವೆದು ಒಂದು ಕೂಡ ವೀಡಿಯೋ ಅಪ್ಲೋಡ್ ಮಾಡಿಲ್ವಲ್ಲ ಅಂತ. ನನಗೂ ಕೂಡ ಅಷ್ಟೇ, ನಾನೇ ಎಲ್ಲ ಮಾಡಬೇಕಾಗಿರೋದು. ನನಗೆ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ. ಎಷ್ಟು ನಾನು ಹೇಳಿದ್ದೆ ಬೇರೆಯವರಿಗೆ, ಅವರು ಕೂಡ ಅಷ್ಟೇ ಎಷ್ಟು ರೆಕಾರ್ಡ್ ಮಾಡಿದ್ದಾರೆ ಅಷ್ಟು ಮಾತ್ರ ಇದೆ. ಅದನ್ನೆಲ್ಲ ನಾನು ಯಾರ್ಯಾರು ಫೋನಲ್ಲಿ ಇದೆ, ಯಾರ್ಯಾರು ಮಾಡ್ಕೊಂಡಿದ್ದಾರೆ ಅದನ್ನೆಲ್ಲ ನಾನು ಅವ್ರ ಹತ್ರ ತೊಗೊಂಡ್ಮೇಲೆ ಅದನ್ನು ಅಪ್ಲೋಡ್ ಮಾಡ್ತೀನಿ. ಇವಾಗ ಎಷ್ಟಿದೆಯೋ ಅಷ್ಟು ಹಾಕಿದ್ದೀನಿ. ಅವ್ರಿಗೆ ಸರಿಯಾಗಿ ವೀಡಿಯೋ ಕೂಡ ಮಾಡೋಕ್ಕೆ ಬಂದಿಲ್ಲ, ಸಾರಿ, ಯಾರು ಬೇಜಾರು ಮಾಡ್ಕೋಬೇಡಿ. ಡೆಕೋರೇಷನ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡಿಸಿದ್ವಿ. ಡೆಕೋರೇಷನ್ ಅಂದರೆ ಇದು ಮನೆ ಕರ್ಕೊಂಡು ಬರ್ತೀವಲ್ಲ, ವಸ್ತಿನ ಶಾಸ್ತ್ರ ಮಾಡಿಸ್ತೀವಲ್ಲ ಮನೆ ಹತ್ರ, ಬಲ್ಗಾಲಿಟ್ಟು ಸೇರನ್ನ ಒಳಗಡೆ ಒದ್ಬಿಟ್ಟು ಬರೋದು ಹುಡುಗಿ, ಆ ಶಾಸ್ತ್ರಕ್ಕೋಸ್ಕರ ಈ ರೀತಿ ಹೂವಿನ ಡೆಕೋರೇಷನ್ ಎಲ್ಲ ಮಾಡಿಸಿದ್ವಿ. ಕೇಳ್ಬೇಕು. ಹೆಣ್ಣು ಒಂದು ಹೆಣ್ಣು ಗಂಡು ಎರಡು ಯಾರ್ದು ಕರ್ಕೊಂಬ ಅಂತನಾ? ನಾನು ಅರ್ಧ ಕಣ್ಣಲ್ಲಿ ಹಂಗಲ್ಲ, ಹೆಣ್ಣು ಅಂದ್ರೆ ಅವಳೇ ಕೇಳೋದು. ಎರಡು ಒಂದು ಹೆಣ್ಣು ಗಂಡು. ಅಕ್ಕಂದಿರು ಕುಂತ್ಕೊಂಡು ಬಾಗಿಲು ತಡೆಯೋದು, ಈ ರೀತಿ ನಮ್ಮ ಕಡೆ ಶಾಸ್ತ್ರ ಮಾಡ್ತಾರೆ. ಅಕ್ಕ ಮತ್ತು ತಂಗಿ ಯಾರಿರ್ತಾರೆ ಅವರು ಈ ರೀತಿ ಹೊಸ್ಲ ಮೇಲೆ ಕುಂತ್ಕೊಂಡು ಒಳಗಡೆ ಬಿಡ್ತಾರೆ. ಹಾಗೆ ಅರಣೆಗಡೆಗೆ ಇಟ್ಕೊಂಡು ಬಾಗಿಲ ತಡೆಯೋದು ಅಂತ ಹೇಳ್ತೀವಿ ಇದಕ್ಕೆ. ಆ ರೀತಿ ಎಲ್ಲ ಕೇಳ್ತಾ ಇದ್ವಿ. ಹಾಗೆ ಅಲ್ಲಿ ಎಲ್ಲರೂ ಕೂಡ ಸ್ವಲ್ಪ ತಮಾಷೆ ಕೂಡ ಮಾಡ್ತಾಯಿದ್ರು. ಸೊ ಈ ರೀತಿ ನಮ್ಮ ಕಡೆ ಹೊಸ್ಲು ತಡೆಯೋ ಶಾಸ್ತ್ರ ಮತ್ತು ಒಳಗಡೆ ಮನೆ ತುಂಬಿಸ್ಕೊಳ್ಳೋದು ಅಂತ ಏನು ಹೇಳ್ತೀವಿ, ಅದು ಈ ರೀತಿ ಮಾಡ್ತೀವಿ ನಾವು. ಹುಡುಗ ಹುಡುಗಿ ಇಬ್ಬರೂ ಮನೆ ತುಂಬಿಸ್ಕೊಳ್ಳೋದು ಈ ರೀತಿ. ಇವಾಗ ಎಲ್ಲ ಇದು ಹೊಸ್ಲು ತಡೆದಿದ್ದು ಆರತಿ ಎಲ್ಲ ಆದಮೇಲೆ ಬಲಗಾಲಲ್ಲಿ ಸೇರನ್ನ ಒದ್ದು ಒಳಗಡೆ ಬರಬೇಕು ಹುಡುಗಿ. ಬಂದು ದೇವ್ರ ಮನೆ ಹೋಗಿ ದೀಪ ಹಚ್ಚಿಸೋದು, ಇದು ನಮ್ಮ ಕಡೆ ಮಾಡೋ ಅಂಥ ಕರ್ಕೊಂಡು ಬಂದಾಗ ಮಾಡುವಂಥ ಶಾಸ್ತ್ರ ಇದು. ಅದಾದಮೇಲೆ ಅಡಿಕೆ ಶಾಸ್ತ್ರ ಎಲ್ಲ ಮಾಡಿದ್ವಿ. ಅದು ಕೂಡ ನಾನು ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳೋಕ್ಕಾಗಿಲ್ಲ, ಯಾರು ಕೂಡ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿಲ್ಲ, ಅದು ಸಾರಿ. ಇವಾಗ ವಿಡಿಯೋನ ನೋಡಿದ್ರಲ್ಲ ಫ್ರೆಂಡ್ಸ್, ನಿಮ್ಮ ಕಡೆ ಯಾವ ರೀತಿ ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ಹೇಗಿತ್ತು, ನಿಮ್ಗೆ ಇಷ್ಟ ಆಯಿತಾ ವಿಡಿಯೋ ತಿಳಿಸಿ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್, ಚೌಟ್ರಿ ಬಗ್ಗೆ ಹೇಳಲೇಬೇಕು. ಈ ಚೌಟ್ರಿ ಬಗ್ಗೆ ಹೇಳಲಿಲ್ಲ ಅಂದರೆ ಹೇಗೆ ಅಲ್ವಾ? ಸೊ ನೋಡಿ ಎಷ್ಟು ದೊಡ್ಡದಾಗಿದೆ ಅಂದರೆ ಚೌಟ್ರಿ, ಅಷ್ಟೇ ಚೆನ್ನಾಗಿದೆ. ಲೈಟಿಂಗ್ಸ್ ಆಗಿರ್ಬೋದು, ಲೈಟ್ಸ್ ಅಂತೂ ತುಂಬ ಸಖತ್ತಾಗಿದೆ ಚೌಟ್ರಿನಲ್ಲಿ. ಹಾಗೆ ಕೂಡ ಅಷ್ಟೇ ಪ್ರೈವೇಟ್ ರೂಮ್ಗಳು ಇದೆ, ಎಲ್ರಿಗೂ ಫ್ಯಾಮಿಲಿ ಎಲ್ಲ ಸ್ಟೇ ಆಗೋದಕ್ಕೆ ತುಂಬ ಒಳ್ಳೊಳ್ಳೆ ರೂಮ್ಗಳಿದೆ ಮಾತ್ರ.
ಚೌಟ್ರಿ ಹಾಲು, ಊಟದ ಹಾಲು, ಎಂಟ್ರೆನ್ಸಲ್ಲೆಲ್ಲ ತುಂಬಾ ಸಖತ್ತಾಗಿದೆ. ನಮಗಂತೂ ತುಂಬಾ ಇಷ್ಟ ಆಯಿತು. ಯಾರೆಲ್ಲ ಹಳ್ಳಿ ಮೈಸೂರು, ಹೊಳೆನರಸೀಪುರ ಸುತ್ತಮುತ್ತ ಇರ್ತೀರಲ್ಲ, ಚೌಟ್ರಿನ ಮದುವೆಗೆ ಅಂತ ಹುಡುಕ್ತಾ ಇರ್ತೀರ, ಅಂಥವ್ರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ ನೋಡಿ ಫ್ರೆಂಡ್ಸ್. ಲೋಕಸ್ಫೂರ್ತಿ ಕಲ್ಯಾಣ ಮಂಟಪ ಅಂತ ಹಳ್ಳಿ ಮೈಸೂರಿನಲ್ಲಿ ಹೊಳೆನರಸೀಪುರ ರೋಡ್ನಲ್ಲಿ ಬರುತ್ತೆ ಇದು. ಇಲ್ಲಿಗೆ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋನ ನೋಡ್ತಿದ್ದೀರಾ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಹಾಗೆ ಪಕ್ಕದಲ್ಲಿ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋನ ಅಪ್ಲೋಡ್ ಮಾಡಿದರೆ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಫ್ರೆಂಡ್ಸ್, ನಾನು ಇನ್ನೊಂದು ನಮ್ಮ ಕಡೆ ಬೆಳಗ್ಗೆ ಟೈಮ್ ಅರಿಣೆ ತರೋದು ಅಂತ ಹೇಳ್ತೀವಿ, ಈ ವಿಡಿಯೋನ ನೆಕ್ಸ್ಟ್ ವಿಡಿಯೋನಲ್ಲಿ ಹಾಕ್ತೀನಿ. ಮಿಸ್ ಮಾಡಿದೆ ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು.